ಸಿಎಂ ಸಿದ್ದರಾಮಯ್ಯನವರಿಗೆ ಮೊದಲ ಅಧಿಕೃತ ಶಾಕ್ ಅನ್ನು ಕೊಟ್ಟಿದೆ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಸೈಡ್ ಲೈನ್ ಮಾಡುವಂತಹ ಅಧಿಕೃತ ಅಭಿಯಾನ, ಅಧಿಕೃತ ತಂತ್ರಗಾರಿಕೆ ಏನಿದೆ ಅದು ಈಗ ಶುರುವಾಗಿದೆ. ಜಾತಿ ಗಣತಿ ಸಂಬಂಧ ಸಿಎಂ ಸಿದ್ದರಾಮಯ್ಯನವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಿದೆ. ಪಕ್ಕದಲ್ಲಿ ಸಿಎಂ ಸಿದ್ದರಾಮಯ್ಯನವರ ನಿಲ್ಲಿಸಿಕೊಂಡೇ ಆದೇಶವನ್ನು ಕೊಟ್ಟಿದ್ದಾರೆ ಕೇರಳದ ವೇಣುಗೋಪಾಲ. ಕೆಸಿ ವೇಣುಗೋಪಾಲ ಕೇರಳದ ವೇಣುಗೋಪಾಲ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನು ಕೊಡ್ತಾರೆ. ಅವರು ಸಿದ್ದರಾಮಯ್ಯನವರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು, ನೋಡ್ರಪ್ಪ, ನೀವು ಮಾಡಿರೋ ಜಾತಿ ಗಣತಿ, ಸಿದ್ದರಾಮಯ್ಯನವರೇ ನಿಮ್ಮ ಜಾತಿ ಗಣತಿ ಏನಿದೆ ನೀವು ಫಸ್ಟ್ ಟೈಮ್ ಮಾಡಿದ್ರಲ್ಲ ಸರಿ ಇಲ್ಲ, ಅದು ಸರಿ ಇಲ್ಲ. ಹೀಗಾಗಿ 90 ದಿನದಲ್ಲಿ ಹೊಸ ಜಾತಿ ಗಣತಿ ಮಾಡಿ ಸುಮ್ಮನೆ ನಿಮ್ಮ ಕ್ಯಾಬಿನೆಟ್ನಲ್ಲಿ ಈಗ ಹಳೆ ಜಾತಿ ಗಣತಿ ಏನಿದೆ ಅದನ್ನು ಔಪಚಾರಿಕವಾಗಿ ಒಪ್ಕೊಳ್ಳಿ ಅಂತೇಳಿ ಕೆಸಿ ವೇಣುಗೋಪಾಲ ಕೇರಳದ ಸಂಸದ ಆದೇಶವನ್ನು ಕೊಡ್ತಾರೆ. ಕೇರಳ ಮೂಲದ ವೇಣುಗೋಪಾಲ ಕೊಟ್ಟ ಆದೇಶವನ್ನ ಯಥಾವತ್ ಸಿಎಂ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಇದು ವಿಚಿತ್ರ. ಹುಲಿಯ ಅಹಿಂದ ನಾಯಕ ಅಂತೇಳಿ ಕರೆಸಿಕೊಂಡಂತಹ ಸಿದ್ದರಾಮಯ್ಯನವರ ಪರಿಸ್ಥಿತಿ ಈಗ ಎಲ್ಲಿಗೆ ಬಂದು ನಿಂತಿದೆ ಎನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಹೊಸದಾಗಿ ಜಾತಿ ಗಣತಿ ಮಾಡಲೇಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಹಠ ಹಿಡಿದು ಕೂತಿದ್ರು. ಈ ಜಾತಿ ಗಣತಿಯನ್ನ ಒಕ್ಕಲಿಗರು ಒಪ್ಕೊಳ್ತಾ ಇಲ್ಲ, ಒಕ್ಕಲಿಗ ಶಾಸಕರು ಒಪ್ಕೊಳ್ತಾ ಇಲ್ಲ, ಒಕ್ಕಲಿಗ ಮಠಾಧೀಶರು ಒಪ್ಕೊಳ್ತಾ ಇಲ್ಲ, ಒಕ್ಕಲಿಗ ಸಮುದಾಯ ಒಪ್ಪಿಕೊಳ್ತಾ ಇಲ್ಲ. ಹೀಗಾಗಿ ಹೊಸದಾಗಿಯೇ ಜಾತಿ ಗಣತಿ ಮಾಡಬೇಕು, ಇಲ್ಲದಿದ್ರೆ ನನಗೆ ಸಮಸ್ಯೆ ಆಗತ್ತೆ. ನಾನು ಸರ್ಕಾರದಲ್ಲಿ ದಿ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಲೀಡರ್ ಆಗಿರೋದ್ರಿಂದಾಗಿ ಸಮುದಾಯ ನನ್ನನ್ನು ಪ್ರಶ್ನೆ ಮಾಡುತ್ತೆ. ಹೀಗಾಗಿ ದಯವಿಟ್ಟು ಹೊಸದಾಗಿ ಜಾತಿ ಗಣತಿ ಆಗಬೇಕು ಅಂತೇಳಿ. ಸೊ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ರು, ಆಲ್ರೆಡಿ ಆಗಿರುವಂತಹ ಜಾತಿ ಗಣತಿಯಲ್ಲಿ ಯಾವುದೇ ಲೋಪದೋಷಗಳಿಲ್ಲ, ಅದು ಸರಿ ಇದೆ, ಅದನ್ನೇ ಇಂಪ್ಲಿಮೆಂಟ್ ಮಾಡೋಣ ಅಂತೇಳಿ. ಡಿ.ಕೆ. ಶಿವಕುಮಾರ್ ಇಲ್ಲ, ಹೊಸದಾಗಿ ಜಾತಿ ಗಣತಿ ಆಗಬೇಕು, ಒಕ್ಕಲಿಗರ ವಿರೋಧ ಇದೆ ಎನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ವಾದ. ಸೊ ಫೈನಲಿ ಕಾಂಗ್ರೆಸ್ ಯಾರ ಕಡೆಗೆ ವಾಲ್ತು ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಕಡೆಗೆ ವಾಲ್ತು. 2023ರಲ್ಲಿ ಚುನಾವಣೆ ಹೋಗಿದ್ದು ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಬಟ್ ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯತೆ ಅಲ್ಲ ಎನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ನಿರ್ಧಾರದಲ್ಲಿ ಕರ್ನಾಟಕದವರೇ ಆದಂತಹ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೇರಳದ ವೇಣುಗೋಪಾಲ, ಹರಿಯಾಣದ ಸುರ್ಜೇವಾಲಾ, ಈ ನಾಲ್ಕು ಜನ ಈ ಫೋಟೋದಲ್ಲಿ ಅವರಿದ್ದಾರೆ ನೋಡಿ. 4 ಜನ: ಮಲ್ಲಿಕಾರ್ಜುನ ಖರ್ಗೆ, ಈ ಕಡೆ ರಾಹುಲ್ ಗಾಂಧಿ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್. ಇದು ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯ ಫೋಟೋ. ಇದು ನಿನ್ನೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯ ಫೋಟೋ ಇದು. ಸೊ ಆ ಫೋಟೋದಲ್ಲಿರ್ತಕ್ಕಂತಹ 4 ಜನ ಕೂಡ ಯಾರ ಕಡೆಗೆ ಇದ್ದಾರೆ ಅಂತ ಹೇಳಿದ್ರೆ ಅದು ಡಿ.ಕೆ. ಶಿವಕುಮಾರ್ ಅವರ ಕಡೆಗೆ. ಆ ಫೋಟೋದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏಕಾಂಗಿ ಒಂಟಿ. ಈಗ ಸೊ ಕಾಂಗ್ರೆಸ್ ಅಧಿಕೃತವಾಗಿ ಮೆಸೇಜ್ ಅನ್ನು ಶುರು ಮಾಡ್ತೀಗ ಕೊಡ್ಲಿಕ್ಕೆ ಸಿದ್ದರಾಮಯ್ಯನವರಿಗೆ. 2 ವರ್ಷ ಆಗಿದೆ ಅಂತೇಳಿ ಈ 4 ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಶಾಕ್. ಈ ಮುಖಾಂತರ ನೀವು ಹೇಳಿದ್ದಾಗಲ್ಲ, ನಾವು ಏನು ಹೇಳ್ತೀವಿ ಅದನ್ನು ಕೇಳಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಸಂದೇಶವನ್ನ ರವಾನಿಸಿದೆ. ಬಹುಶಃ ಇದು ಕಾಂಗ್ರೆಸ್ ಅಧಿಕೃತವಾಗಿ ಶುರು ಮಾಡಿರುವಂತಹ ತಾಲೀಮು, ಅನಧಿಕೃತ ತಾಲೀಮುಗಳಾಗ್ತಾ ಇತ್ತು ಇಲ್ಲಿವರೆಗೆ. ಈಗ ಇದು ಅಧಿಕೃತವಾಗಿ ಆಗ್ತಾ ಇರುವಂತಹ ತಾಲೀಮು. ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಿಕ್ಕೆ ಅಧಿಕೃತವಾಗಿ ಕಾಂಗ್ರೆಸ್ ಈಗ ತಾಲೀಮನ್ನ ಶುರು ಮಾಡಿದೆ. ಸೊ ಸಿದ್ದರಾಮಯ್ಯನವರಿಗೆ ಬಿಗ್ ಶಾಕ್. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ನಿನ್ನೆಯ ಬೆಳವಣಿಗೆಯ ಬಳಿಕ ಕುಗ್ದಂತಿದೆ. ಕಾರಣ, ಹಳೆಯ ಜಾತಿ ಗಣತಿ ವರದಿಯನ್ನ ಒಪ್ಕೊಳ್ಬೇಕು, ಅದನ್ನ ಯಥಾವತ್ ಜಾರಿ ಮಾಡಬೇಕು ಅಂತೇಳಿ ಅಹಿಂದ ಸಮುದಾಯ ಪ್ರಬಲವಾಗಿ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಿತ್ತು. ಸಿದ್ದರಾಮಯ್ಯನವರು ಅಹಿಂದ ಸಮುದಾಯಕ್ಕೆ ವಾಗ್ದಾನವನ್ನ ಕೂಡ ಮಾಡಿದ್ರು. ನುಡಿದಂತೆ ನಡೆದವರು ಅಂಥೇಳಿ ಬಿರುದಾಂಕಿತರು ಸಿದ್ದರಾಮಯ್ಯನವರು. ಆದರೆ ಆ ವಾಗ್ದಾನವನ್ನ, ಆ ಪ್ರಮಾಣವನ್ನ, ಆ ಮಾತನ್ನ ಸಿದ್ದರಾಮಯ್ಯನವರ ಕೈಯಲ್ಲಿ ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಹೊಸದಾಗಿ ಜಾತಿ ಗಣತಿಗೆ ಸೂಚನೆಯನ್ನು ಕೊಡಲಾಗಿದೆ. ಅದನ್ನು ನಿನ್ನೆ ಸಿದ್ದರಾಮಯ್ಯನವರು ಯಥಾವತ್ ಬಂದು ಅನೌನ್ಸ್ ಮಾಡಿದ್ದಾರೆ. ಈ ಥರ ನಾವು ಹೊಸದಾಗಿ ಜಾತಿ ಗಣತಿ ಮಾಡ್ತಾ ಇದ್ದೀವಿ,
ಮರು ಸರ್ವೆ ಮಾಡ್ತಾ ಇದ್ದೀವಿ, 90 ದಿನಗಳಲ್ಲಿ ಮುಗಿಸ್ತೀವಿ, ಕಾಂಗ್ರೆಸ್ನವರು ಇವತ್ತು ಚರ್ಚೆ ಆಗಿದೆ ಅಂಥೇಳಿ. ಸೊ ಆ ಗಟ್ಟಿತನ, ಆ ಬಿಗುಮಾನ, ನಾನು ಬಲಿಷ್ಠ ನಾಯಕ ಅಂತೇಳಿ ಸಿದ್ದರಾಮಯ್ಯನವರು ಏನು ಬೀಗ್ತಾ ಇದ್ರು ಇಲ್ಲಿವರೆಗೆ, ಸೊ ಅದಕ್ಕೆ ಈಗ ಮೊದಲ ಅಧಿಕೃತ ಹೊಡೆತ ಸಿದ್ದರಾಮಯ್ಯನವರಿಗೆ. ಬಹುಶಃ ಕಾಂಗ್ರೆಸ್ನವರು ಅಧಿಕೃತವಾಗಿ ಈಗ ಶುರು ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಇಳಿಸ್ಲಿಕ್ಕೆ ಬೇಕಾದಂಥ ಎಲ್ಲ ತಾಲೀಮನ್ನ, ಅಂದರೆ ಅಧಿಕೃತವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನು ಟೇಕ್ ಓವರ್ ಮಾಡಿದೆ. ಟೇಕ್ ಓವರ್ ಅಂದರೆ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಾಗಿದೆ. ಸಿದ್ದರಾಮಯ್ಯನವರ ಹಿಡಿತದಲ್ಲಿ ಈ ಸರ್ಕಾರ, ಅದರ ಹಿಡಿತ ಬಹುತೇಕ ಈಗ ನಿಧಾನಕ್ಕೆ ಒಂದೊಂದು ಹಂತದಲ್ಲಿ ಕೈ ತಪ್ಪಿ ಹೋಗ್ತಂಗಿದೆ. ಅದು ನೇರವಾಗಿ ಕಾಂಗ್ರೆಸ್ನ ದೆಹಲಿಯ ನಾಯಕರು ಅಂದರೆ ಇದು ಕಳೆದ ತಿಂಗಳು ಜೈ ಹಿಂದ್ ಸಮಾವೇಶದ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಕುಮಾರಕೃಪದಲ್ಲಿ ತೆಗೆಸಿಕೊಂಡಂತಹ ಫೋಟೋ. ಸಿದ್ದರಾಮಯ್ಯನವರು ರಂದೀಪ್ ಸುರ್ಜೇವಾಲಾನು ಕೂಡ ಭೇಟಿಯಾಗಿರಲಿಲ್ಲ, KC ವೇಣುಗೋಪಾಲನ್ನು ಕೂಡ ಭೇಟಿಯಾಗಿರಲಿಲ್ಲ. ಕೇರಳದ ಮೂಲದ KC ವೇಣುಗೋಪಾಲ್ ಬೆಂಗಳೂರಿಗೆ ಬಂದಾಗ ಸೊ ಬರಕ್ಕೆ ಕೇಳಿದ್ರು, ಬನ್ನಿ ಇಬ್ಬರು ಅಂತೇಳಿ. ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಶಾಕ್ ಕೊಟ್ಟು DK ಶಿವಕುಮಾರ್ ಏನು ಹೇಳ್ತಾರೆ ಅದರ ಥರ ನಾವು ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂಥೇಳಿ ಮೆಸೇಜನ್ನು ರವಾನೆ ಮಾಡಿ, ನೀವು ಹೋಗಿ ಬೆಂಗಳೂರಿಗೆ ವಾಪಸ್ ಹೋಗಿ ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರನ್ನ. ಸೊ ಬಿಗ್ ಶಾಕ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.